ನಮಸ್ಕಾರ, ಪ್ರಜಾ ಫ್ಲಾಶ್ 10ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ರಾಹುಲ್ ಗಾಂಧಿಗೆ ಷರತ್ತುಬದ್ಧ ಜಾಮೀನು ನೀಡಿದ ಬೆಂಗಳೂರು ಕೋರ್ಟ್. 75 ಲಕ್ಷ ಶ್ಯೂರಿಟಿ ಕೊಟ್ಟ ಡಿಕೆ ಸುರೇಶ್. ಮಧ್ಯಂತರ ಜಾಮೀನು ಬೆನ್ನಲ್ಲಿ ಭವಾನಿ ರೇವಣ್ಣ ಪ್ರತ್ಯಕ್ಷ. ಎಸ್ಐಟಿ ವಿಚಾರಣೆಗೆ ಹಾಜರು. ತೆಂಗಿನ ಮರದಿಂದ ಬಿದ್ದು ಯುವಕ ಮೃತಪಟ್ಟಿದ್ದಾನೆ. ಮೈಸೂರಿನ ಕೆಆರ್ ನಗರದ ಮುಂಜನಹಳ್ಳಿಯಲ್ಲಿ ಘಟನೆ ನಡೆದಿದೆ. ವಿಜಯನಗರ ಜಿಲ್ಲೆ ಯಾತ್ರಿಕಹಟ್ಟಿ ಗ್ರಾಮದಲ್ಲಿ ವಿದ್ಯುತ್ ಸ್ಪರ್ಶಿಸಿ ಬಾಲಕಿ ಮೃತಪಟ್ಟಿರುವ ಘಟನೆ ನಡೆದಿದೆ. ಜೂನ್ 9ರ ಭಾನುವಾರ ಸಂಜೆ 6 ಗಂಟೆಗೆ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ. ವ್ಯಾಜ್ಯ ಬದಲಿಸಿಕೊಳ್ಳುವವರಿಗೆ ಮತ್ತೊಂದು ಸುವರ್ಣಾವಕಾಶ. ಜುಲೈ 13ರಂದು ರಾಜ್ಯದಲ್ಲಿ ಲೋಕ ಅದಾಲತ್. ನವದೆಹಲಿ ನಕಲಿ ಆಧಾರ್ ಕಾರ್ಡ್ ಬಳಸಿ ಸಂಸತ್ತಿಗೆ ಎಂಟ್ರಿ ಕೊಡೋಕೆ ಯತ್ನ, ತಪ್ಪಿದ ಭಾರೀ ಅವಘಡ. ನಟಿ ಕಂಗನಾ ರಾಣಾವತ್ಗೆ ಕಪಾಳ ಮೋಕ್ಷ ಮಾಡಿದ ಸಿಐಎಸ್ಎಫ್, ಕುಲ್ವಿಂದರ್ ಕೌರ ಅರೆಸ್ಟ್. ವಿವಿಧ ಮುಸ್ಲಿಂ ಸಂಘಟನೆಗಳ ಮನವಿ ಮೇರೆಗೆ ಸರ್ಕಾರವು ಹಮಾರೆ ಭಾರ ಸಿನಿಮಾ ಬಿಡುಗಡೆ ನಿಷೇಧ ಹೇರಿದೆ. ಪಾಕ್ ವರ್ಸಸ್ ಯುಎಸ್ಎ. ಮುಂಬೈ ಮೂಲದ ವರ್ಕಲ್ ಉದ್ಯೋಗಿ ರಾತ್ರೋರಾತ್ರಿ ಸ್ಟಾರ್ ಆದ ನೇತ್ರ ವಲ್ವರ್. ಇದಿಷ್ಟು ಇವತ್ತಿನ ಪ್ರಮುಖ ಹೆಡ್ಲೈನ್ಸ್. ಮತ್ತಷ್ಟು ಸುದ್ದಿಗಳಿಗೆ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.